ನಮ್ಮ ಸಂಸ್ಥೆಯ ಒಂದು ಉದ್ದೇಶಗಳಲ್ಲಿ ಇದು ಕೂಡ ಒಂದು ನಾವು ಎಲ್ಲ ಒಂದು ನಾಡ ಹಬ್ಬಗಳನ್ನ ಮತ್ತು ಗಾಂಧಿ ಜಯಂತಿನ ನಾವು ಆಚರಣೆಯನ್ನ ಮಾಡ್ಕೊಂಡೇ ಬರ್ತಿದ್ದೀವಿ ಇಲ್ಲಿವರೆಗೂ. ಅಕ್ಟೋಬರ್ 2, 1869 ಮಹಾತ್ಮ ಗಾಂಧೀಜಿಯವರ ಪರಮೋದಯದಲ್ಲಿ ಅವರು ಜನಿಸ್ತಾರೆ. ಅವ್ರ ಬಗ್ಗೆ ಹೇಳಬೇಕಂದ್ರೆ ಬಹಳಷ್ಟು ವಿಷಯಗಳಿದ್ದಾವೆ. ನನಗೆ ಗೊತ್ತಿರೋದೇ 2-3 ಅಂಶಗಳ ಬಗ್ಗೆ ಒಂದು ಹಂಚ್ಕೊಳ್ಳುವಂತ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತೇನೆ. ಮಹಾತ್ಮ ಗಾಂಧೀಜಿಯವರು ಶತಮಾನ ಕಂಡಂತಹ ಒಂದು ವಿಶ್ವ ನಾಯಕ ಅಂತಾನೆ ಕರೀತಾರೆ. ಯಾಕಂದ್ರೆ ಅವರಿಗೆ ಸರಿಸಾಟಿ ಆದಂತಹ ಒಬ್ಬ ನಾಯಕ ಇಡೀ ವಿಶ್ವದಲ್ಲಿಯೇ ಯಾರು ಇಲ್ಲ ಅಂತ. ಯಾಕೆಂದ್ರೆ ನಾವು ವಿಶ್ವದ ವ್ಯಕ್ತಿಗಳನ್ನ, ಪ್ರಪಂಚದ ವ್ಯಕ್ತಿಗಳನ್ನ ನಾವು ಭಾರತಕ್ಕೆ ಹೋಲಿಕೆಯನ್ನ ಮಾಡಿದೀವಿ ಬಹಳಷ್ಟು ಜನಗಳನ್ನ. ಏನಪ್ಪಾ ಅಂತ ನೋಡೋದಾದ್ರೆ, ಉದಾಹರಣೆಗಳನ್ನ ನಾವು ನೋಡೋದಾದ್ರೆ, ನಾವು ಭಾರತದ ಯಾರು ಶೇಕ್ಸ್ಪಿಯರ್ ಯಾರಪ್ಪ ಅಂತಂದ್ರೆ ನಾವು ಕಾಳಿದಾಸ ಅಂತ ಕರಿತೀವಿ. ಭಾರತದ ಐನ್ಸ್ಟೀನ್ ಯಾರಪ್ಪ ಅಂತಂದ್ರೆ ನಾಗಾರ್ಜುನ ಅಂತ ಕರಿತೀವಿ. ಭಾರತದ ಭಾರತದ ನೆಪೋಲಿಯನ್ ಯಾರಪ್ಪ ಅಂತಂದ್ರೆ ನಾವು ಸಮುದ್ರಗುಪ್ತ ಅಂತ ಕರಿತೀವಿ. ಅದನ್ನೇ ನೋಡೋದಾದ್ರೆ ನಮ್ಮ ಮಹಾತ್ಮ ಗಾಂಧೀಜಿಯವರನ್ನ ಬೇರೆ ಬೇರೆ ದೇಶಗಳಲ್ಲಿ ಅವರ ಒಂದು ಏನಂತ ಗಾಂಧಿ ಅಂತಾನೆ ಕರೆದಿದ್ದಾರೆ. ಅದಕ್ಕೆ ಉದಾಹರಣೆ ನೋಡೋದಾದ್ರೆ ನಾವು ಅಮೆರಿಕದ ಒಂದು ಮಾರ್ಟಿನ್ ಲೂಥರ್ ಕಿಂಗ್ ಅವ್ರನ್ನ ಅಮೆರಿಕದ ಗಾಂಧಿ ಅಂತ ಕರೀತಾರೆ. ಆಮೇಲೆ ನೆಲ್ಸನ್ ಮಂಡೇಲಾ ಅವ್ರನ್ನ ಆಫ್ರಿಕಾದ ಗಾಂಧಿ ಅಂತ ಕರೀತಾರೆ. ಹಾಗೆ ಅವ್ರಿಗೆ ಒಂದು ನೋಬೆಲ್ ಪಾರಿತೋಷಕ ಪ್ರಶಸ್ತಿಯ ಒಂದು ಏನಿದೆ ಅದಕ್ಕೂ ಮೀರಿದಂತಹ ವ್ಯಕ್ತಿತ್ವವನ್ನು ಉಳಿದಂತವರು ಅಂತ ಒಂದ್ ಕಡೆ ಹೇಳಲಾಗುತ್ತೆ ಗಾಂಧೀಜಿಯವ್ರನ್ನ. ಅಂತಹ ಗಾಂಧೀಜಿಯವರು ಬಹಳಷ್ಟು ಜನ, ಕೆಲವರು ಗಾಂಧೀಜಿಯವ್ರನ್ನ ಕೆಲವರು ಇಷ್ಟಪಡೋದಿಲ್ಲ ಅಥವಾ ದ್ವೇಷಿಸ್ತಾರೆ. ಅವ್ರಿಗೆಲ್ಲ ನಾವು ಈ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾರು ಕೆಲವರು ಅವ್ರನ್ನ ಸ್ವಲ್ಪ ಇಷ್ಟಪಡೋದಿಲ್ಲ, ಸ್ವಲ್ಪ ಕಡಿಮೆ ದ್ವೇಷಿಸ್ತಾರೆ, ಅವ್ರಿಗಿಂತ 100 ಪಟ್ಟು ಜಾಸ್ತಿ ದ್ವೇಷ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಾದ್ರಿದ್ರೆ ಅದು ವಿನ್ಸ್ಟನ್ ಚರ್ಚಿಲ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ನಿಮ್ಮ ಹಾಗೆ ಕಾಮನ್ ವ್ಯಕ್ತಿ ಅಲ್ಲ. ಅವನು ಇಂಗ್ಲೆಂಡ್ನ ಪ್ರಧಾನಿ. ಅವನು ಎಷ್ಟು ದ್ವೇಷ ಮಾಡ್ತಿರ್ತಾನೆ ಅಂತಂದ್ರೆ ಅಷ್ಟು ದ್ವೇಷ ಮಾಡ್ತಾ ಇರ್ತಾನೆ. ಆದ್ರೂ ಕೂಡ 1948 ಜನವರಿ 30ರಂದು ಗಾಂಧೀಜಿಯವರ ಹತ್ಯೆ ಆದಾಗ ಅವ್ರನ್ನ ಪತ್ರ ಬರೀತಾರೆ ಭಾರತಕ್ಕೆ. ಏನಂತ ಬರೀತಾರೆ ಆ ಪತ್ರದಲ್ಲಿ ಅಂತಂದ್ರೆ, ನಾನು ಸರಿಸುಮಾರು 1919ರಿಂದ 1947ರವರೆಗೆ ಸರಿಸುಮಾರು 28 ವರ್ಷ ನಾನು ಮಹಾತ್ಮ ಗಾಂಧೀಜಿಯನ್ನು ತುಂಬಾ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದೆ. ಆದ್ರೆ ನೀವು ಭಾರತೀಯರು ಒಂದೇ ಒಂದು ವರ್ಷ ನೀವು ಅವ್ರನ್ನ ಇಟ್ಕೊಳಕ್ಕಾಗ್ಲಿಲ್ಲ, ಬಹಳ ದೊಡ್ಡ ತಪ್ಪು ಮಾಡಿದ್ರಿ ಅಂತಂತ. ಯಾಕೆ ಅಂತಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಒಂದ್ ಕಡೆ, ನಾನು ಎಷ್ಟು ಅವಮಾನ ಮಾಡ್ತೀನಿ ನಿಮ್ಗೆ, ಎಷ್ಟು ಅಸಹ್ಯವಾಗಿ ನೋಡ್ಕೊಂಡ್ವಿ, ಎಷ್ಟು ನೋವು ಕೊಡ್ತೀನಿ ನಾವು ನಿಮ್ಗೆ. ಆದ್ರೂ ಕೂಡ ಮಹಾತ್ಮ ಗಾಂಧೀಜಿಯವರು ತಮ್ಮ ಅಹಿಂಸಾ ಮಾರ್ಗವನ್ನ ಬಿಟ್ಟು ಅವ್ರು ಬರಲೇ ಇಲ್ಲ. ಇವತ್ತಿನ ಕಾಲದಲ್ಲಿ ವಿಶ್ವ ನಾಯಕರಿಗೂ ಮತ್ತೆ ಮಹಾತ್ಮ ಗಾಂಧೀಜಿಯವ್ರಿಗೆ ಏನು ವ್ಯತ್ಯಾಸ ಅಂದ್ರೆ, ಬೇರೆ ಎಲ್ಲ ಏನು ವಿನ್ಸ್ಟನ್ ಚರ್ಚಿಲ್ ಆಗಿರ್ಬೋದು, ಜರ್ಮನಿಯ ಒಂದು ಹಿಟ್ಲರ್ ಆಗಿರ್ಬೋದು, ಮತ್ತೆ ಮುಸೋಲಿನಿ ಆಗಿರ್ಬೋದು, ಮತ್ತೆ ಜಪಾನ್ನ ಒಂದು ಜೂಟೋ ಆಗಿರ್ಬೋದು, ಅವರೆಲ್ಲ ಏನಂದ್ರೆ ಒಂದು ರಕ್ತಪಾತದ ಮುಖಾಂತರ, ಹಿಂಸೆಯ ಮುಖಾಂತರ ನಾವು ವಿಶ್ವವನ್ನ ಗೆಲ್ಲಬೇಕು ಅಂತ ಅನ್ಕೊಂಡಿದ್ದ ದಿನಗಳಲ್ಲಿ ನಾವು ಇಲ್ಲ, ಸತ್ಯ ಮತ್ತೆ ಅಹಿಂಸೆ ಮಾರ್ಗದಲ್ಲೇ ನಾವು ದೇಶವನ್ನ ನಾವು ಸ್ವತಂತ್ರಗೊಳಿಸಬೇಕು, ವಿಶ್ವವನ್ನ ಗೆಲ್ಲಬೇಕು ಅಂತಂತ ಪಣ ತೊಟ್ಟಂತವರು ಮಹಾತ್ಮ ಗಾಂಧೀಜಿಯವರು. ಅದಕ್ಕೆ ನನಗೆ ಅವ್ರು ಇಷ್ಟ, ಅದಕ್ಕೆ ನಾನು ಅವ್ರನ್ನ ಏನು ಮಾಡ್ಲಿಲ್ಲ ಅಂತ. ಅವ್ರ ಕಡೆ ಇನ್ನೂ ಎಷ್ಟು ಚೆನ್ನಾಗಿ ಬರೀತಾರೆ ಅಂತಂದ್ರೆ, ಒಂದು 70 ರೂಪಾಯಿ ಒಂದು ಗುಂಡು ಸಾಕಾಗಿತ್ತು ನಾನು ಮಹಾತ್ಮ ಗಾಂಧೀಜಿಯವರನ್ನ ಹತ್ಯೆ ಮಾಡೋದಕ್ಕೆ, ಸದೆ ಬಡಿಯೋದಕ್ಕೆ. ಅವ್ರೇನಂತ ದೊಡ್ಡ ಪೈಲ್ವಾನ್ ಆಗಿರ್ಲಿಲ್ಲ. ನಾವು ಇಡೀ ವಿಶ್ವವನ್ನು ಗೆದ್ದಂತಹ ಇತಿಹಾಸ ಇದೆ ನಮ್ಗೆ ಇಂಗ್ಲೆಂಡ್ಗೆ. ಆಯ್ತಾ, ಜಪಾನ್ ಆಗಿದ್ವಿ, 2ನೇ ಮಹಾಯುದ್ಧದಲ್ಲಿ ಜರ್ಮನಿನ ಸೋಲಿಸಿದ್ವಿ, ಆಯ್ತಾ, ಇಟಲಿಯನ್ನ ಸದೆ ಬಡ್ದ್ಬಿಟ್ಟು ಅವ್ರನ್ನ ಸೆರೆಮನೆಗೆ ಕಳಿಸಿದ್ವಿ. ಇಷ್ಟೊಂದೆಲ್ಲ ಇದ್ರೂ ಕೂಡ ನಾವು ಯಾಕೆ ಗಾಂಧೀಜಿಯವ್ರನ್ನ ಇದ್ಬಿಟ್ಟಿದ್ವಿ ಅಂದ್ರೆ, ನಾವು ಗೌರವಿಸ್ತಿದ್ವಿ ಅಂದ್ರೆ ಅವರು ಅನುಸರಿಸ್ತಿದ್ದಂತ ಸತ್ಯ ಮತ್ತು ಅಹಿಂಸೆಯ ಮಾರ್ಗ ಅಂತ. ಹಂಗ್ ನೋಡಿದ್ರೆ ಅವರ ವ್ಯಕ್ತಿತ್ವ ಎಷ್ಟು ವಿಶಾಲವಾಗಿತ್ತು ಅಂತ ಇನ್ನೊಂದು ಮತ್ತೊಂದ್ ಕಡೆ ಬರೀತಾರೆ. ಅವರು 1948 ಜನವರಿ 30ರಂದು ಅವ್ರ ಹತ್ಯೆ ಆದಾಗ ಅದೊಂದು ಕಾಡ್ಗಿಚ್ಚಿನಿಂದ ವಿಶ್ವವಿಖ್ಯಾತವಾಗಿ ಅದೇನಾಗುತ್ತೆ, ಸ್ಪ್ರೆಡ್ ಆಗ್ಬಿಡುತ್ತೆ. ಏನಂತ, ಗಾಂಧೀಜಿಯವ್ರ ಹತ್ಯೆ ಆಯ್ತು ಅಂತ. ಅವಾಗ ವಿಶ್ವಸಂಸ್ಥೆಯವರು ಏನ್ ಮಾಡ್ತಾರೆ, ವಿಶ್ವಸಂಸ್ಥೆಯಲ್ಲಿ ಒಂದು ರೂಲ್ ಇದೆ, ನಿಯಮ ಇದೆ. ಏನಂದ್ರೆ, ಆ ದೇಶದ ಒಬ್ಬ ಪ್ರಭಾವಿ ವ್ಯಕ್ತಿ ಏನಾದ್ರೂ ಹತ್ಯೆ ಆದಾಗ ಆ ದೇಶದ ಬಾವುಟವನ್ನ ಅರ್ಧಕ್ಕೆ ಇಳಿಸಬೇಕು ಅನ್ನೋದು ಅಲ್ಲಿಗೆ ನಿಯಮ. ಅವರು ಏನ್ ಮಾಡ್ತಾರೆ, ಅರ್ಧಕ್ಕೆ ಇಳಿಸ್ತಾರೆ ಭಾರತದ ಬಾವುಟನ. ಅಷ್ಟೇ ಆಗಿದೆ, ನಾವು ಇವತ್ತು ಅಷ್ಟೊಂದು ನೆನೆಸ್ಕೊಳ್ಳೋ ಅವಶ್ಯಕತೆ ಇರ್ತಾ ಇರಲಿಲ್ಲ. ಆದ್ರೆ ಅದೇ ವಿಶ್ವಸಂಸ್ಥೆಯವರು ಏನ್ ಮಾಡ್ತಾರೆ, ಬೇರೆ ಎಲ್ಲಾ ದೇಶಗಳ ಮಾತಾಡಿ ಬೇರೆ ಎಲ್ಲಾ ದೇಶಗಳ ಬಾವುಟವನ್ನ ಅರ್ಧಕ್ಕೆ ಇಳಿಸ್ತಾರೆ. ಇದು ಅವರ ವ್ಯಕ್ತಿತ್ವಕ್ಕೆ. ಸೊ ಹಾಗಾಗಿ ಅವರು ಅಷ್ಟೊಂದು ತುಂಬಾ ಒಳ್ಳೆ ಕೆಲಸ. ಅವ್ರು ಒಂದ್ ಕಡೆ ಹೇಳ್ತಾರೆ ಅದನ್ನ, ಏನಂತಂದ್ರೆ, ಐ ಆಮ್ ನಾಟ್ ಮೌರ್ನಿಂಗ್ ದ ಡೆತ್ ಆಫ್ ಗಾಂಧಿ, ಬಟ್ ಐ ಆಮ್ ಮೌರ್ನಿಂಗ್ ದ ಡೆತ್ ಆಫ್ ಹ್ಯುಮ್ಯಾನಿಟಿ ಅಂತ. ಗಾಂಧೀಜಿಯವರ ಸತ್ಯಕ್ಕೆ ನನಗೆ ಬೇಜಾರಾಗ್ತಾ ಇಲ್ಲ, ಆದ್ರೆ ಒಂದು ಮಾನವೀಯತೆ ಸತ್ತೋಯ್ತಲ್ಲ ಅನ್ನೋದು ಇವತ್ತು ನನಗೆ ಬಹಳಷ್ಟು ಬೇಜಾರಾಗ್ತಾ ಇದೆ ಅಂತ. ಅದೇ ಫಸ್ಟ್, ಅದೇ ಲಾಸ್ಟ್.
ಇವತ್ತುವರೆಗೂ ವಿಶ್ವಸಂಸ್ಥೆಯಲ್ಲಿ ಅಂತಹ ಒಂದು ದಿನ ಬಂದೇ ಇಲ್ಲ. ಬಹಳಷ್ಟು ದಿನ ನಾಯಕರು, ಜನಪ್ರತಿನಿಧಿಗಳು ಸ್ವರ್ಗಸ್ಥ ಆದ್ರೂ ಕೂಡ ಅಂತಹ ದಿನ ವಿಶ್ವಸಂಸ್ಥೆಯಲ್ಲಿ ನಡೆದೇ ಇಲ್ಲ. ಅದಕ್ಕೆ ಯಾಕೆ ಅವರನ್ನ ವಿಶ್ವ ನಾಯಕ ಅಂತ ಕರೀತಾರೆ ಮಹಾತ್ಮ ಗಾಂಧೀಜಿಯವರು ಅನ್ನೋದಂದ್ರೆ ಈ ಕಾರಣಗಳಿಗಾಗಿ. ಹಾಗಾಗಿ ನಾವು ಮಹಾತ್ಮ ಗಾಂಧೀಜಿಯವರು ಅನುಸರಿಸಿದಂತಹ ಆದರ್ಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರು ತಂದುಕೊಟ್ಟಂತಹ ಸ್ವಾತಂತ್ರ್ಯವನ್ನು ಒಂದು ಒಳ್ಳೆ ಕಾರ್ಯಗಳಿಗೆ ಉಪಯೋಗಿಸೋಣ, ಒಂದು ಒಳ್ಳೆ ಮಾರ್ಗದಲ್ಲಿ ಉಪಯೋಗಿಸೋಣ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.